There are two kinds of pregnancy. One is low risk pregnancy or normal pregnancy ಅನ್ಕೊಳ್ಳೋಣ. Second is high risk pregnancy. ಕರೆಕ್ಟಾ ಸರ್? ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು ಸರ್? ಸರ್ ಇದು ಲೋ ರಿಸ್ಕು ಹೈ ರಿಸ್ಕ್ ಅಂತ ನಾವು ಏನು ಡಿವೈಡ್ ಮಾಡಿ ಅದು ಬೈ ಬುಕ್ಸ್ ನಾವು ಸ್ವಲ್ಪ ಕ್ಯಾಟಗರೈಸೇಷನ್ ಮಾಡ್ಕೊಂಡಿದ್ದೀವಿ. ಎನಿವನ್ ಹೂ ಇಸ್ ಲೆಸ್ ದೆನ್ 35 years of age ಆ್ಯಂಡ್ ಹೂ ಹ್ಯಾಸ್ ನೋ ಅದರ್ ಬೇರೆ ಏನೋ ಹೆಲ್ತ್ ಇಶ್ಯೂಸ್ ಇಲ್ಲ, BP, ಬಿ ಪಿ, sugar. ಶುಗರ್, ಆಸ್ತಮಾ, ಸರ್ಜರೀಸ್ ಏನೂ ಆಗದೆ ಇರೋರಿಗೆ ಫಸ್ಟ್ ಫ್ಯೂ ಮಂತ್ಸಲ್ಲಿ ನಾವು ನೋಡಿದಾಗ ಅವ್ರನ್ನ ಲೋ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡಿ. ದೆನ್ 11th to 12th ವೀಕಲ್ಲಿ ನಾವು ಸ್ವಲ್ಪ ಬ್ಲಡ್ ಟೆಸ್ಟ್, ಸ್ಕ್ಯಾನ್ಸ್ ಅದೆಲ್ಲ ಮಾಡಿ, ವಿಚ್ ಯು ಕಾಲ್ ಇಟ್ NT ಸ್ಕ್ಯಾನ್ ಅವರು. ಆ ಸ್ಕ್ಯಾನ್ಸಲ್ಲಿ ನೋಡಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ, ಅಲ್ಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ದೇ ಆರ್ ಸ್ಟಿಲ್ ಲೋ ರಿಸ್ಕ್ ಕ್ಯಾಟಗರಿ. ಕೆಲವ್ರಿಗೆ ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ BP ಬರೋ ಚಾನ್ಸ್ ಜಾಸ್ತಿ ಇದೆ, ಮಗು ಚಿಕ್ಕದಾಗ ಅಂದರೆ IUGR ಅಂತ ಏನಿತ್ತು ಆ ಥರ ಆಗೋ ಚಾನ್ಸ್. ಸೊ ದೆನ್ ಅಗೇನ್ ದೇ ಗೋ ಇನ್ ಟು ಹೈ ರಿಸ್ಕ್. ಸೊ ಎನಿವನ್ ಹೂ ಇಸ್ ವೆರಿ ವೆರಿ ಹೆಲ್ದಿ ಈಸ್ ಲೋ ರಿಸ್ಕ್, ಆ್ಯಂಡ್ ಎನಿವನ್ ಹೂ ಹ್ಯಾಸ್ ಎನಿ ಅದರ್ added factors like surgery ಆಗಿರಲಿ, heart problem, kidney problem, BP, sugar, they all fit into high risk. Okay. Anyone who is above 35 years, we call them as elderly pregnancy, and we always keep a good watch. What does it mean? Just means that ಈ ಹೈ ರಿಸ್ಕ್ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿ ವಾಚ್ ಮಾಡಿ. ಲೋ ರಿಸ್ಕ್ ಅಂದರೆ ಒನ್ಸ್ ಇನ್ 4 weeks ಕರಿತೀವಿ, ಹೈ ರಿಸ್ಕ್ ಆದರೆ ಒನ್ಸ್ ಇನ್ 2 weeks 3 weeks ಆ ಥರ ಕರಿತೀವಿ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ಬಟ್ ನೀ ಪ್ರೆಗ್ನೆಂಟ್ ಲೇಡಿ ನಾನು ನೋಡಿದಾಗ ಹೇಳೋದಿಷ್ಟೇ, ನೋಡಿ ನೀವು ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಜರ್ನಿ ಎನಿ ವುಮೆನ್ ಆರ್ ದ ಮೋಸ್ಟ್ ಡೇಂಜರಸ್ ಜರ್ನಿ ಎನಿ ವುಮನ್ ಹ್ಯಾಸ್ ಟು ಅಂಡರ್ಟೇಕ್, ಬಿಕಾಸ್ ಯು ಆರ್ ಟ್ರೈಂಗ್ ಟು ಗಿವ್ ಅ ಬರ್ತ್ ಪುಟಿಂಗ್ ಯುವರ್ ಲೈಫ್ ಅಟ್ ರಿಸ್ಕ್. ಸೊ ನಮ್ಮ ಏನೇನು ಹೇಳಿರ್ತೀವಿ ಅದ್ರ ಪ್ರಕಾರ ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಇಟ್ ಈಸ್ ಅ ವೆರಿ ವೆರಿ ಸ್ಮೂತ್, ಇಸ್ ನೋ ರಿಸ್ಕ್ ಅಟ್ ಆಲ್. ಬಟ್ when you miss your treatment, when you miss your test, when something goes wrong, then it becomes a little bit difficult for us and to the patients to understand. So any low risk can become high risk at any point. Sudden ಆಗಿ we realize that at 24 weeks ನಾವು ಸ್ಕ್ಯಾನ್ ಮಾಡಿದಾಗ ಈಗ ಪ್ಲಾಸೆಂಟಾ ಕೆಳಗಡೆ ಇದೆ ಅಂದ್ರೆ placenta is basically ಅದರಿಂದನೇ ಮಗುಗೆ ಪೋಷಣೆ ಹೋಗೋದು. blood. So that becomes high risk. Suppose ಆ ಟೈಮಲ್ಲಿ ನಿಮ್ಗೆ BP ಬರ್ತಾ ಇದೆ ಗೊತ್ತಾಗ, now you became high risk. Till then you are low risk. So anyone who starts as high risk is always high risk, but anyone who starts, ಕೆಲವ್ರಿಗೆ ಈಗ ನಮಗೆ 3-4 abortions ಆಗಿ ತುಂಬಾನೇ, ಸೊ ದೇ ಆರ್ ಸ್ಟ್ರೇಟ್ ಅವೇ ಹೈ ರಿಸ್ಕ್, ಬಿಕಾಸ್ ವಿ ನೋ ಅವ್ರಿಗೆ ತುಂಬಾನೇ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು, ಅವ್ರ ಇನ್ವೆಸ್ಟಿಗೇಷನ್ಸ್ ಜಾಸ್ತಿ, ಅವ್ರಿಗೆ ಟ್ರೀಟ್ಮೆಂಟ್ ಜಾಸ್ತಿ. ಕೆಲವ್ರು ಸ್ಟಾರ್ಟ್ ಆಫ್ ವಿತ್ ಡಯಾಬಿಟಿಸ್, ಸೊ ದೇ ಹ್ಯಾವ್ ಟು ಬಿ, ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಕೆಲವ್ರಿಗೆ ಏನು ಆಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿಲಿ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಮಗು ಹೊಟ್ಟೆಲೆ ಏನಾದರೂ ಸತ್ತೋಗಿದ್ರೆ, ಸ್ಟಿಲ್ ಬರ್ತ್, ಸೊ ದಟ್ ಬಿಕಮ್ಸ್ ಹೈ. ಪ್ರೀವಿಯಸ್ ಸಿಸೇರಿಯನ್ ಇಸ್ ಜನರಲಿ ನಾಟ್ ಕನ್ಸಿಡರ್, ಅಂದರೆ ಮೊದಲು ಸಿಸೇರಿಯನ್ ಆಗಿದ್ರೆ ವಿ ಜಸ್ಟ್ ಟೆಲ್ ಇಟ್ ಆಸ್ ಪ್ರೀವಿಯಸ್ ಸಿಸೇರಿಯನ್, ದಿಸ್ ಇಸ್ ನಾಟ್ ಹೈ ರಿಸ್ಕ್. ವಿ ಹ್ಯಾವ್ ಟು ಡಿಸೈಡ್ ದ ಮೋಡ್ ಆಫ್ ಡೆಲಿವರಿ. ಬೇರೆಯವ್ರು ಕೆಲವ್ರಿಗೆ ಯೂಟ್ರಸ್ ಮೇಲೆ ಆಪ್ರೇಷನ್ ಆಗಿರುತ್ತೆ, ಲೈಕ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಏನಾದ್ರು ತೆಗೆದಿದ್ರೆ ಅವ್ರನ್ನೂ ನಾವು ಸ್ವಲ್ಪ ಹೈ ರಿಸ್ಕ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ತುಂಬಾ ಒಬೀಸ್ ಅಂದರೆ BMI ತುಂಬ ಜಾಸ್ತಿ ಇದೆ, ಮೋರ್ ದೆನ್ 28 BMI ಇರೋರಿಗೆ, ದೇ ಆರ್ ಆಲ್ಸೋ ಹೈ. ಸೊ ಈ ಥರ ಸಮ್ ಕ್ಯಾಟಗರೈಸ್ ಇದೆ, ಬಟ್ ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್ ಕೇರ್. ಸೊ ಇಟ್ಸ್ ಜಸ್ಟ್ ದಟ್ ದೇ ಹ್ಯಾವ್ ಟು ಕಮ್, ಟೇಕ್ ಪ್ರಾಪರ್ ಅಡ್ವೈಸ್ ಆ್ಯಂಡ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್. ಸೊ ಹೈ ರಿಸ್ಕ್ does not necessarily mean complications ಡೆಲಿವರಿ ಟೈಮಲ್ಲಿ. ಆ್ಯಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಯಾರು ಇರ್ತಾರೆ ಸರ್, ಅವರು ಜನರಲಿ ಅವ್ರಿಗೆ C-section ಡೆಲಿವರಿ ಮೆಥಡ್ ಇರುತ್ತಾ ಅಥವಾ ನಾರ್ಮಲ್ ಡೆಲಿವರೀಸ್ ಆಗುತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲೂ? ಹೈ ರಿಸ್ಕ್ ನಾಟ್ ನೆಸೆಸರ್ಲಿ ಇಟ್ ಹ್ಯಾಸ್ ಟು ಬಿ C-section, ಬಟ್ ಕಂಡೀಷನ್ ವೈಸ್. ಈಗ ನಾನು ಹೇಳಿದೆ ನಿಮಗೆ ಪ್ಲಾಸೆಂಟಾ ಪ್ರಿವಿಯಾ, ಅಫ್ಕೋರ್ಸ್ ವಿ ಹ್ಯಾವ್ ಟು ಡು. ಹಾರ್ಟ್ ಕಂಡೀಷನ್ ಇರುತ್ತೆ, ಕೆಲವು ಹಾರ್ಟ್ ಕಂಡೀಷನ್ಸ್ ಕೆನಾಟ್ ಟೇಕ್ ಲೇಬರ್, ಯಾಕಂದ್ರೆ ಆಲ್ರೆಡಿ ಹಾರ್ಟ್ ಈಸ್ ಫಂಕ್ಷನಿಂಗ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್, ಆ್ಯಂಡ್ ಲೇಬರಲ್ಲಿ ಏನಾಗುತ್ತೆ, ಹಾರ್ಟ್ ಹ್ಯಾಸ್ ಟು ಫಂಕ್ಷನ್ ಆಲ್ಮೋಸ್ಟ್ 2 to 3 times. ಇಟ್ಸ್ ಲೈಕ್ ರನ್ನಿಂಗ್ ಅ ಮ್ಯಾರಥಾನ್ ಅಟ್ ದ ಸ್ಪೀಡ್ ಆಫ್ ಹುಸೇನ್ ಬೋಲ್ಟ್. So that is the pressure it takes. So you cannot do. ಕೆಲವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ಆಸ್ತಮಾ ಇರುತ್ತೆ, ಆರ್ ಲಂಗ್ ಕಂಡೀಷನ್ ಇರುತ್ತೆ, ದೇ ಕೆನಾಟ್ ಟೇಕ್ ಪ್ರೀವಿಯಸ್ ಸಿಸೇರಿಯನ್. ಒಂದೇನಾದರೂ ಪ್ರೀವಿಯಸ್ ಸಿಸೇರಿಯನ್ ಆಗಿದ್ರೆ ದೇ ಕ್ಯಾನ್ ಸ್ಟಿಲ್ ಹ್ಯಾವ್ ನಾರ್ಮಲ್, ದಟ್ಸ್ ನಾಟ್ ಎನ್ ಇಶ್ಯೂ. ಡಯಾಬಿಟಿಸ್ ಕ್ಯಾನ್ ಹ್ಯಾವ್ ನಾರ್ಮಲ್. ಈಗ ಡಿಪೆಂಡ್ಸ್, ಈಗ ನೀವು ಡಯಾಬಿಟಿಸ್ ಪ್ರೆಗ್ನೆನ್ಸಿಲಿ ಬಂದರೆ ಅದನ್ನ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅವ್ರಿಗೆಲ್ಲ ಯಾವ ಟ್ರೀಟ್ಮೆಂಟ್ ನಡೀತಾ ಅಂದರೆ, ಇನ್ಸುಲಿನ್ ನಡೀತಾ ಇದ್ರೆ ಸ್ವಲ್ಪ ಬೇಗ ಡೆಲಿವರಿ ಮಾಡಬೇಕಾಗತ್ತೆ. ಡಯಟ್ ಆ್ಯಂಡ್ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಆಗಿದೆ ಅಂದರೆ 39 weeksವರೆಗೂ ವೆಯ್ಟ್ ಮಾಡಿ ಡೆಲಿವರಿ ಮಾಡ್ತೀವಿ. ಅವ್ರಿಗೆ ಇಂಡ್ಯೂಸ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡ್ಬೋದು.
ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ನಾಟ್ ನೆಸೆಸರಿ ದಟ್ ಹೈ ರಿಸ್ಕ್ ಅಂದ್ರೆ ಸಿ ಸೆಕ್ಷನ್. ಮತ್ತೆ ಈಗ 2-3 ಟೈಮ್ಸ್ ಅಬಾರ್ಷನ್ ಆಗಿರುತ್ತೆ, ಇನ್ ಸ್ಟಿಲ್ ಹ್ಯಾವ್ ನಾರ್ಮಲ್ ಡೆಲಿವರಿ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ದೇರ್ ಆರ್ ಸರ್ಟನ್ uterus condition, there are certain general condition where we say you have to straight away go for C-section.